ನಾ ಕೇಳಿದ್ದು ಒಂದ ಪ್ರಶ್ನೆ, ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನ್ ಮಾಡ್ಬೇಕು? ರೊಟ್ಟಿ ಮಾಡ್ಬೇಕಾರ ಮೊದಲು ಒಲಿ ಬೆಂಕಿ ಹಚ್ಬೇಕು. ಏನ್ ಹಚ್ಬೇಕ? ಒಲಿಗೆ ಇಲ್ಲ, ಬೆಂಕಿ ಹಚ್ಚೆ ಮನೆ ಒಂದಿದ್ದು ಎರಡೆರಡು ಮಾಡಿರಿ ನೀವು. ಕೊಟ್ಟ ಮನ್ಯಾಗ ನೆಟ್ಟಗ ಒಲಿ ಹಚ್ಚಿದ್ರೆ ಎರಡು ಮನೆ ಯಾಕಿದ್ದವ? ನನ್ನ ಸುಬ್ಬಿನಿ ನಾವ್ ಎಷ್ಟು ಹೆಚ್ಚಿದೀವಿ ನಾವ್ ಎಷ್ಟು ಹೆಚ್ಚಿದೀವಿ ಗೊತ್ತನ? ದಯವಿಟ್ಟು ಲಕ್ಷ್ಮೀ ವಿಜಯಪುರ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀವಿ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳಿ. ಓನ್ಲಿ ಫಾರ್ ಬಾಯ್ಸ್. ಅದ್ರಲ್ಲಪ್ಪ ಹುಡುಗಲ ಎಷ್ಟು ಮಂದಿ ಅದ್ರಿ ಆರ್ಸಿಬಿಲ್ಲ ಅವರು ಎಲ್ಲ ಕಡೆ ನಾವ ಚಾನ್ಸೇ ಇಲ್ಲ. ಎಲ್ಲಾ ಕಡೆ ನೀವಿದ್ರಿ, ಅದಕ್ಕೆ ಬಂತು. ನಾವಿದ್ರ ಜಾತ್ರಿ ನೆನಪಿಟ್ಕೋ. ಭೂಮಿ ಒಳಗೆ ಯಾವ್ದು ಹೆಚ್ಚು ನೆನಪೈತೇನ? ಭೂಮಿ ಒಳಗೆ ಯಾವ್ದು ಹೆಚ್ಚು? ರಮೇಶನ್ ಕೇಳಿ ಯಾವತ್ತಂತ ದಿನ ಊರೂರು ಅಡ್ಡಾಡ್ತಾನ. ಭೂಮಿ ಒಳಗೆ ಯಾವ್ದು ಹೆಚ್ಚು ಗೊತ್ತನ? ಭೂಮಿ ಒಳಗ ಭೂಮಿ ತಾಯಿನ ಹೆಚ್ಚು ಅಂದ್ರ ನಾವ ಹೆಚ್ಚು. ಹೆಣ್ಮಕ್ಳು ಹೆಚ್ಚು. ಹೆಣ್ಮಕ್ಳು ಹೆಚ್ಚು ಅನ್ನೋದಕ್ಕೆ ಕಾರಣ ಏನು ಗೊತ್ತನ? ಇಲ್ಲಿ ನಿಂತೈತಲ್ಲ ಭೂಮಿ ಮೇಲೆ ಬ್ರಹ್ಮಾಂಡ, ಗಿಡ ಮರ ಹಚ್ಚ ಹಸರ್. ಇಲ್ಲಿ ನೋಡ, ಇಲ್ಲಿ ನೋಡ, ನೀನು ಹಚ್ಚ ಹಸರ್ ಎತ್ತಾಗ ನೋಡ್ತೈತಿ ದಿಕ್ ತಪ್ಪಿಸ್ತೀಯ ನನಗ. ಎಲ್ಲಾ ಹಚ್ಚ ಹಸರ್ ಇವತ್ತು ಈ ಭೂಮಿ ಮೇಲೆ ನಿಂತೈತೆ ಅಂದ್ರ ಅದು ಭೂಮಿ ತಾಯಿ ಅಂದ್ರೆ ಹೇಳೋದು ಬರೋಬ್ಬರಿ ಐತಿ, ಅರ್ಥ ಆದ್ ನಂಗ. ಈ ಭೂಮಿ ತಾಯಿ ಒಂದೇನು, ಈ ಹಚ್ಚ ಹಸರು ನಿಸರ್ಗ ಒಂದು. ಈ ಭೂಮಿ ಮ್ಯಾಗ ನಾವು ಉಸಿರಾಡಿ ಬದುಕಾಕತ್ತೀವಿ ಅಂದ್ರೆ ಗಾಳಿಲಿಂದ ಬದುಕಾಕತ್ತೀವಿ, ಹೌದಿಲ್ಲ? ಅವೇ ಭೂಮಿ ತಾಯಿ ಹಚ್ಚ ಹಸಿರಾಗಿ ಗಾಳಿ ಕೊಡ್ಬೇಕಾದ್ರೆ ನಮ್ಮಪ್ಪ ಮಳೆರಾಯ ಮ್ಯಾಗದ ಭೂಮಿಗೆ ಬರ್ಬೇಕು ಅಂದಾಗ ನಿಮ್ಮ ಅವು ನಾಟ್ ನಡೆದಿದ್ದಿಲ್ಲ ಬಂದ್ ಬಿಡ್ಲಿಕ್ಕೆ. ಭೂಮಿ ಮಳಿರಾಯ ಬರ್ಬೇಕಂದ್ರ ಮಳಿ ಮೇಲ್ ಯಾರದಾರ ಗೊತ್ತನ? ಯಾರದಾರ? ನಮ್ಮವ್ವ ಗಂಗಾವದ. ಗಂಗಾವ ನೆನ್ಪಿಟ್ಕೋ. ನನಗ್ ಗೊತ್ತಿದೆ. ಗಂಗಾವ್ ಯಾರಂದ್ರ ಶಿವನ್ ಜಡಿ ಮೇಲೆ ಕುಂತಿರ್ತಾಳಲ್ಲ ಗಂಗಮ್ಮ. ಅದು ಕುಂತಿದ್ದಲ್ಲ, ಅಲ್ಲಿ ನಮ್ ಶಿವಪ್ಪ ಅಲ್ಲಿ ಇಟ್ಕೊಂಡಿದ್ದ. ಗ್ರಾಮರ್ ಮಿಸ್ಟೇಕ್ ಮಾಡ್ಬೇಡಿ ನೋಡುವ. ನಮ್ಮ ಶಿವಪ್ಪನ ತಲೆ ಮ್ಯಾಗ ನಿಮ್ ಗಂಗಾವ್ ಕೂತಾಳಂತ ನೀನು ಹೆಣ್ಣು ಹೆಚ್ಚತ್ತಿ. ಆ ಗಂಗಾವನ ತಲೆ ಮ್ಯಾಗ ಒಂದು 3 ಫೂಟ್ ಮ್ಯಾಗ ಆತ ನೋಡ. ಚಂದಪ್ಪ ಮಾಮ ಆಕಿನ ಮ್ಯಾಗ ಹೋಗಿ ಕೂತಾನ ಅಲ್ಲಿ. ಇಷ್ಟೆಲ್ಲ ಬಾಯಿ ಮಾಡ್ಬೇಡ್ರಿ. ನಿಮ್ಮನ್ನ 9 ತಿಂಗಳ ಹೊಟ್ಟ್ಯಾಗ ಹೊತ್ತು ಹೆತ್ತ ಬಗಲಾಗ ಎತ್ಕೊಂಡು ಶಾಂತಿ ಪ್ಯಾಟಿ ಬಜಾರ್ ಜಾತ್ರಿ ಎಲ್ಲ ತೋರ್ಸಿವ್ ನಾವು. ಒಪ್ಪುಗಳು ಅಂತ 9 ತಿಂಗಳ ಹೆತ್ತು ಹೊತ್ತು ಸಾಕಿ ಬಗಲಾ ಕುಂದರ್ಸ್ಕೊಂಡ್ ಶಾಂತಿ ಪ್ಯಾಟಿ ತಿರುಗಿಸಿದೆ ಅಂದ್ರೆ ನೀನ ಹೆಚ್ಚು. ಅಪಿ ಮೇರ घर में डैडी नहीं आता क्या, मैं क्या भी नहीं आता क्या ಅಂದ್ರ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ. ಇಲ್ಲ ತಿಳ್ಕೊ. ಆ ಟಗರ್ ಕೊಂಡ್ಕೋಬೇಕಾದ್ರೂ ಏನ್ ಬೇಕು ಗೊತ್ತನ? ದುಡ್ಡು, ಲಕ್ಷ್ಮಿ, ಲಕ್ಷ್ಮಿ ರೊಕ್ಕ. ಅದಕ್ಕೆ ನಾರಾಯಣ ಲಕ್ಷ್ಮಿ ಅಂತಾರ, ಹೌದಿಲ್ಲ? ಲಕ್ಷ್ಮಿ ಅಂದ್ರ ನಾವ ಜಗತ್ತು ತುಂಬ ಓಡಾಡದ ನಾವ. ನೀನ ಯಾವಾಗ ಗಜಗವ್ರು ಹೇಳಿದ್ರೆ ಕೇಳಬೋರ. ರೊಕ್ಕಕ್ಕೆ ಲಕ್ಷ್ಮಿನ ಅಂತಾರ, ನಾರಾಯಣ ಅನ್ನೋದಿಲ್ಲ, ಹೌದಿಲ್ಲ? ಏನ್ ಕೊಟ್ಟು ತಗೊಂಡು ರೊಕ್ಕ ಅದಕ್ಕೇನಂತಾರ? ಲಕ್ಷ್ಮಿ. ನೀ ಲಕ್ಷ್ಮಿ ಅಲ್ಲ, ನೀ ತುಂಬಿದ ಬ್ಯಾರೆ ನೀ ಗಪ್. ಅಪಿ ಲಕ್ಷ್ಮವ್ ನಾಟ ಭೂಮಿ ಮ್ಯಾಗ ನೆಡಬೇಕು, ವ್ಯವಹಾರ ನಡಿಬೇಕಂದ್ರ ರೊಕ್ಕ ಬೇಕು. ಆ ರೊಕ್ಕಕ್ಕೆ ಲಕ್ಷ್ಮಿ ಅಂತಾರ ಅನ್ನೋದು ಒಪ್ಕೊಳ್ಳುವಂತ ಮಾತು. ಆದ್ರ ನಿನ್ನ ಲಕ್ಷ್ಮಿ ನೋಟನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಲಿಲ್ಲ ಅಂದ್ರೆ ನಿಮ್ಮ ಅವ್ ನಾಟ ಏನು ನಡೆಯಂಗಿಲ್ಲ ಇಲ್ಲಿ, ಹೌದಿಲ್ಲ? ಹುಲಿಗಳ 4 ದಿನ ನಿಮ್ಮನ್ನ ಅರ್ಬಿ ನಿಮ್ ಬಾಂಡೆ 4 ದಿನ ನಿಮ್ಮ ಬಾಂಡೆ ಅರ್ವಿ ಎಲ್ಲ ಕಿತ್ತ ನಾವು ಒಗದ್ವಿ ಅಂತ ತಿಳ್ಕೊ. ಅವಿ ಒಂದ ಮಾತು ಕ್ಲಿಯರ್ ಹೇಳ್ಬಿಡು. ನನ್ನ ಮನೆಗೆ ನೀ ಬಂದಿಯ, ನಿನ್ನ ಮನೆಗೆ ನಾವು ಬಂದಿವಿ. ನನ್ನ ಮನೆಗೆ ನೀ ಬಂದಿಯ, ನಿನ್ನ ಮನೆಗೆ ನಾ ಬಂದಿನಿ. ನಿನ್ನ ಮನೆಗೆ ನಾವು ಹಾಗಾದ್ರೆ ಬಾಂಡೆ ಸುಮ್ಮನೆ ಕಿತ್ಕೊಂಡ್ ನಡಿ. ಹೌದಿಲ್ಲ ಕಕ್ಕ? ನಾವು ಬಂದ್ರು ನಿಮ್ ಮನೆ ಉದ್ದಾರ ಮಾಡಿ ಉದ್ದಾರ. ನಾವಿಲ್ಲ ಅಂದ್ರೆ ಹುಚ್ಚ ಹಾಕಿದ್ರಿ ನೀವು. ಪಿಪಿ ಹಾಳಿ ಸೆಲ್ಲ ರೇಡ್ರಿ ಅವಂಗಟ ಮಾತಾಡುವಾಗ ಲೇ ನೆನ ಮಗ ಅಲ್ಲಲೇ ನೀ ದೇವ್ರ ಮಗ. ನಾನು ಅನ್ನಕತ್ತಿದ್ನಾಳ. ಇಲ್ಲಿ ನಾವು ಹೆಣ್ಮಕ್ಳು ಇಲ್ಲ ಅಂತೇಳಿ ಭೂಮಿ ಮ್ಯಾಗ. ಅವಿ ನೀ ಹಾಲು ಕುಡಿತೇನ? ಅವ್ವ ದಿನ ನಮ್ಮವ್ವ 1 ಗ್ಲಾಸ್ ಹಾಲು ಕೊಡ್ತಾಳ. ಈಗೂ? ಹ್ಞೂ. ನೀ ಹಾಲು ಕುಡಿತೀನಿ ಈಗೂ? ಈಗೂ 2 ಈ ವಯಸ್ಸು ಪಾಕಿಟ್ ಹಾಲು, ನಂದಿನಿ ಹಾಲು ಕುಡಿತಿಲ್ಲ? ಹಾಲು ಕುಡಿತೀನಿ. ಅಲ್ಲಿ ಮುಂದ್ ಲೈಟಿಂಗ್ ಕಂಬ ಐತಲ್ಲ, ಅಳಿಗಾಡ್ ಸಣ್ಣ ತಡ್ರಿ. ಬೇಡ, ನಾ ಬೇಡ. ಎಲ್ಲ ನಾವು ಮನಸ್ಸು ಮಾಡಿದ್ರೆ 20 ಕಂಬ ಅಳಿಗಾಡಿಸ್ತೀವಿ. ಅವನ್ನ ಹೆಂಗ 3 ಬೇಡ 4 ಕ್ವಾರ್ಟರ್ ಬಿತ್ತಂದ್ರೆ ಎಲ್ಲ ಕಂಬ ತಾವ ಅಳಿಗಾಡ್ತಾವ.
ನಿಮ್ಮ ಅವಿ ನಿನಗೆ ಇನ್ನೊಂದು ಗೊತ್ತೇನ ಏನ ಕುಡ್ದು ಓಣಿ ಹಿಡ್ದು ಹೊಂಟಿವಿ ಅಂದ್ರೆ ಯಾ ನಾಯಿ ನಮ್ಮ ಮುಂದೆ ಬರಂಗಿಲ್ಲ ಮಗಂದ ಯಾಕ ಮ್ಯಾಗ ಬೀಸ್ ಹತ್ತಿಗತ್ರ ನಿಮ್ಮ ಕರೆಕ್ಟ್ ನಮ್ಮ ಕುಡುಕರ ಮನೆಗೆ ಕಾಲ್ರ ಬರಕ್ ಹಿಂದ ಮುಂದೆ ಯೋಚನೆ ಮಾಡ್ತಾರ ಯಾಕ ನಾವ ಸೇರೆ ಕುಡಿ ಸಂಬಂಧ ಎಲ್ಲ ತುಡುಗ್ ಮಾರಿ ಡಬ್ ಹಾಕಿರ್ತೀವಿ ಅವ ಯಾಕೆ ಬರ್ದನಲ್ಲಿ ಬಗಾಕ್ ಸೀದಾ ಮನಿ ಸರ್ಕಾರ ನಡೆಸೋದಲ್ಲ ಇಡೀ ಕರ್ನಾಟಕ ಲಾಕ್ಡೌನ್ ಆದಾಗ ನಿಮ್ಮಂತ 10 ರೂಪಾಯಿ ಪೌಂಡ್ಸ್ ಪೌಡರ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲದ 270 ರೂಪಾಯಿ ಕ್ವಾಟ ಕೊಟ್ರಿ ಮಕ್ಕಳಿಂದ ಸರ್ಕಾರ ನಡೆದಿದ್ದದ ಕಿಸ್ಬಾಯಿ ಸರ್ಕಾರ ಸಂಸಾರ ನಡೆಸ್ರಿ ಫಸ್ಟ್ ಅವಿ ಆ ಸಂಸಾರ ಸಂಬಂಧ ಸಾಕಾಗಿ ಬಾರಿ ಹೋಗ್ತೀವಿ 8 ಮಂದಿ ಹೋಗಲಿಲ್ಲ ಕಾಕಾಗಳು ನೋಡಲ್ಲಿ ಯಾಕ ನಾವು ಬಂದ ಮೇಲೆ ಎಷ್ಟು ಜನ ಉದ್ಧಾರ ಆಗಿಲ್ಲ ನೀವು ಉದ್ಧಾರ ಆಗೋದಕ್ಕಿಂತ 12 ಆಗ್ಯಾವ ನಮ್ಗೆ ಬಂದ ಮ್ಯಾಗ ನಾವು ಬರುವಾಗ ಏನೂ ತರ್ತೀವಿ ರೊಟ್ಟಿ ಮಾಡಕ್ ಬರ್ತಾನ ಮಾಡ್ತೀನಲ್ಲ ರೊಟ್ಟಿ ಮಾಡೋಕಾರ ಮೊದಲು ಏನ್ ಮಾಡ್ಬೇಕು ಒಂದ್ ಹಡಿಬೇಕ ಕಿಸ್ಬಾಯಿ ಮ್ಯಾಗ ಕಿಸ್ಮಂಗ್ರಿ ರೊಟ್ಟಿ ಮಾಡ್ಬೇಕಾದ್ರೆ ಮದ್ವಿ ಆಗ್ಬೇಕು ಅಣ್ಣ ನೀ ಬರೀ ಅರ್ಧ ಹಿಡಿದಿ ಪೂರ ಇಲ್ಲ ಹಂಗಲ್ಲ ಬಿಸಿ 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 ರೊಟ್ಟಿ ಮಾಡೋಕಾರ ಮೊದಲು ಏನ್ ಮಾಡ್ಬೇಕು ಅಷ್ಟ ನನ್ನ ಕ್ವಶನ್ ರೊಟ್ಟಿ ಮಾಡ್ಬೇಕಾರ ಮೊದಲ ಹಿಟ್ಟು ಸಾಣಿಸ್ಬೇಕು ಹಿಂಗ ಸಾಣಿಸ್ತಾರ ಯಾ ಹಿಟ್ಟು ಇದು ಜೋಳದ ಹಿಟ್ಟವು ನಾ ಕೇಳಿದ್ದು ಒಂದ ಪ್ರಶ್ನೆ ರೊಟ್ಟಿ ಮಾಡ್ಬೇಕಾರ ಮೊದಲು ಏನ್ ಮಾಡ್ಬೇಕು ರೊಟ್ಟಿ ಮಾಡ್ಬೇಕಾರ ಮೊದಲು ಒಲಿ ಬೆಂಕಿ ಹಚ್ಬೇಕು ಏನ್ ಹಚ್ಬೇಕ ಒಲಿಗೆ ಇಲ್ಲ ಬೆಂಕಿ ಹಚ್ಚೆ ಮನೆ ಒಂದಿದ್ದು ಡ್ಯಾಡ್ಯಾಡ್ ಮಾಡ್ರಿ ನೀವು ಕೊಟ್ಟ ಮನ್ಯಾಗ ನೆಟ್ಗ ಒಲಿ ಹಚ್ಚಿದ್ರೆ 2 ಮನಿ ಯಾಕಿದ್ದವ ನನ್ನ ಸುಬ್ಬಿನಿ ಈಗ ಪರಸು ಸೂಡಿ ಅವರ ಕಂಠ ಸೇರಿಲಿ ಒಂದು ಅದ್ಭುತವಾದ ಗೀತೆ ಅದೇ ರೀತಿಯಾಗಿ ನಮ್ಮ ತಂಡದ ಗಾಯಕಿ ಕವಿತಾ ಅವರ ಕಂಠ ಸೇರಿಲಿ ಕೇಳೋಣ ಮತ್ತೊಂದು ಗೀತೆ ಸೌಂಡ್ ಗೀತೆ ನಮ್ಮ ಆತ್ಮೀಯ ಸಹೋದರ ಆಗಿರುವಂತಹ ಮಣಿಕಂಠ ಅವರ ಕಂಠ ಸೇರಿಲಿ ಒಂದು ಗೀತೆನ ತೆಗೆದುಕೊಂಡ್ಬರೋಣ ದಯವಿಟ್ಟು ಈಗ ನಮ್ಮ ಮುತ್ತು ಸಳಾಳ್ ಅವರ ಕಂಠ ಸೇರಿಲಿ ಮೂಡಿ ಬಂದಂತ ಗೀತೆ ನಿಮ್ಮ ತಂಗಿ ಬಂದಿಳ ಹೆಂಗದಿ ಮಾಮ ಅಂದಳ ಬರ್ಲಿ ಜೋರದ ಚಪ್ಪಳಿ ಈಗ ಓಕೆ ನಮ್ಮ ಮೈಲಾರಿ ಅವರ ಕಂಠಿಸಿರ್ಲಿ ಕೇಳೋಣ ಮತ್ತೊಂದು ಗೀತೆ ಇದಾದ ನಂತರ ಮತ್ತೆ ನಿಮ್ಮ ನೆಚ್ಚಿನ ಗೀತೆಗಳು ಕೂಡ ಕೇಳೋಣ ಅಂತ ಹೇಳ್ತಾ ಬರ್ಲಿ ಎಲ್ಲ ಮಕ್ಕೊಂಡ್ಬಿಟ್ರಿ ಸ್ವಿಚ್ ಡ್ಯಾನ್ಸರ್ ಬೇಕನ ಈಗ ಬ್ಯಾಟ್ರಿ ಚಾರ್ಜ್ ಆಗ್ಬೇಕು ಓಕೆ ಇನ್ನೇನ ನಮ್ಮ ನೃತ್ಯಗಾರ್ತಿ ವೇದಿಕೆ ಮೇಲೆ ಬರಬೇಕು ಈ ಸಾಂಗ್ ಆದ ನಂತರ ಓಕೆ ನಮ್ಮ ಪರ್ಸು ಕೋಲೂರ್ ಅವರ ಕಂಠಿಸಿರ್ಲಿ ಮೂಡಿ ಬಂದಂತ ಗೀತೆ ಕೇಳೋಣ ಓಕೆ ಸೌಂಡ್ ಸಾಂಗ್ ಇಷ್ಟ ಆಗಿತ್ತಂದ್ರೆ ಬರ್ಲಿ ಜೋರದ ಚಪ್ಪಾಳೆ ಈಗ ಒಂದು ಡ್ಯಾನ್ಸ್ ತದನಂತರ ತಾವು ಅಪೇಕ್ಷೆ ಪಡುವ ಎಲ್ಲ ಗೀತೆ ಕೂಡ ತಾವು ಬರೋಣ ಹಾಗೆ ಇನ್ನೇನು ಕೆಲವೇ ಸಮಯದಲ್ಲಿ ಯಾರು ಬರ್ತಾರೋ ನಮ್ಮ ಹುಸೇನ್ ಸಾಬ್ ಮುಜಾವರ್ ಅವರು ಪೆಟ್ರೋಲ್ ಬಂಕ್ ಮಾಲೀಕರು ಅವರು ಕೂಡ ಒಂದು ಗೀತೆಗೆ ಕಲಾಕಾಣಿಕೆ ಕೊಟ್ಟಾರ ಈಗ ಒಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಫುಟ್ಬಾಲ್ ಎಂದೇ ಖ್ಯಾತಿಯಾಗಿರುವ ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ ಮನೆದೇವ್ರ ರಾಣಿ ಹೊಡೆದ್ ಬಿಡ್ರಿ ಅವತ್ತ ತಡೀವಿ ಹೊಡೆದ್ ಬಿಡ್ರಿ ಅತ್ತ ಹೊಡೆದಿಲ್ಲ ಅಂದ್ರೆ ನಿಮ್ ಮನೆದೇವ್ರ ರಾಣಿ ಯಾರು ಚಪ್ಪಾಳೆ ಹೊಡೆದಿರಿ ಆ ತಾಯಿ ದ್ಯಾಮವ್ವ